ಸರ್ಕಾರ ಸಾರಿಗೆ ನಿಗಮದ ನಡುವೆ ಬಸ್ ದರ ಏರಿಕೆಯ ಹಗ್ಗ ಜಗ್ಗಾಟ ಸಾಗ್ತಾ ಇದೆ. ಬಸ್ ದರ ಏರಿಕೆ ಪ್ರಸ್ತಾವನೆಗೆ ಅಂಕಿತ ಹಾಕ್ತಿಲ್ಲ ಸರ್ಕಾರ. ಪ್ರಮುಖವಾಗಿ ನಷ್ಟದಲ್ಲಿರುವಂತಹ ನಿಗಮಗಳನ್ನ ಮೇಲೆತ್ತೋದಕ್ಕೆ ಪ್ರಯಾಣ ದರವನ್ನ ಏರಿಕೆ ಮಾಡಲಾಗಿದೆ. ಆದರೆ ನಿಗಮಗಳ ಪ್ರಸ್ತಾವನೆಯನ್ನ ರಿಜೆಕ್ಟ್ ಮಾಡಿದೆ ರಾಜ್ಯ ಸರ್ಕಾರ. ಸಾರಿಗೆ ನಿಗಮದ ನಡುವೆ ದರ ಏರಿಕೆಯ ಹಗ್ಗ ಜಗ್ಗಾಟ ಜೋರಾಗಿದೆ. ಆದರೆ ಸರ್ಕಾರ ಮಾತ್ರ ಪ್ರಸ್ತಾವನೆಗೆ ಅಂಕಿತ ಆಗ್ತಿಲ್ಲ. ಟಿಕೆಟ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪಟ್ಟನ್ನ ಬಿಡ್ತಾ ಇಲ್ಲ ಬಿಎಂಟಿಸಿ, ಕೆಎಸ್ಆರ್ಟಿಸಿ. ಪ್ರಯಾಣ ದರ 15% 20% ಹೆಚ್ಚಳಕ್ಕೆ ಸಾರಿಗೆ ನಿಗಮಗಳು ಪಟ್ಟನ್ನ ಹಿಡಿದಿವೆ. ಒಂದು ಕಡೆ ನಷ್ಟವನ್ನ ಭರಿಸಬೇಕಾಗಿದೆ. ಸತತ 4-5 ಬಾರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಕೂಡ ಇದ್ರ ಬಗ್ಗೆ ಸರ್ಕಾರ ರಿಜೆಕ್ಟ್ ಮಾಡಿದೆ. ಮೊದಲು 38% ಪ್ರಮಾಣ ದರ ಏರಿಕೆಯನ್ನ ಮಾಡಲಾಗಿತ್ತು. ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿತ್ತು. ನಷ್ಟದಲ್ಲಿರುವಂತಹ ನಿಗಮಗಳನ್ನ ಮೇಲೆತ್ತೋದಕ್ಕೆ ಪ್ರಯಾಣ ದರವನ್ನ ಏರಿಕೆ ಮಾಡೋದು ಅಗತ್ಯ ಅಂತ ನಿಗಮದ ಎಂಡಿಗಳು ಹೇಳಿದ್ರು. ಆದ್ರೆ ನಿಗಮಗಳ ಪ್ರಸ್ತಾವನೆಯನ್ನ ಸರ್ಕಾರ ರಿಜೆಕ್ಟ್ ಮಾಡಿದೆ. ಈಗ ಮತ್ತೆ ಬಸ್ ದರ ಏರಿಕೆ ಪ್ರಸ್ತಾವನೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾವೆ ನಿಗಮಗಳು. ಡೀಸೆಲ್ ಬಿಡಿಭಾಗಗಳ ಹೆಚ್ಚಳದಿಂದ ಬಳಲಿ ಬೆಂಡಾಗಿ ಹೋಗಿವೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಕಲ್ಯಾಣ ಸಾರಿಗೆ. ಬಸ್ ದರವನ್ನ ಏರಿಕೆ ಮಾಡಿದ್ರೆ ಮಾತ್ರ ಬಸ್ ಓಡಿಸೋದು ಸಾಧ್ಯವಾಗುತ್ತೆ, ಇಲ್ಲಾಂದ್ರೆ ಕಷ್ಟ ಅಂತ ಸರ್ಕಾರಕ್ಕೆ ಎಂಡಿಗಳು ಮನವರಿಕೆಯನ್ನ ಮಾಡ್ಕೊಡೋದಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ 15% 20% ಬಸ್ ದರ ಏರಿಕೆ ಮಾಡಲೇಬೇಕು ಅಂತ ಸರ್ಕಾರಕ್ಕೆ ಡಿಮ್ಯಾಂಡ್. ಹಾಗಾದ್ರೆ ಬಸ್ ದರ ಪರಿಷ್ಕರಣೆಗೆ ಅಸ್ತು ಅನ್ನುತ್ತಾ ಸರ್ಕಾರ ಅನ್ನುವ ಒಂದು ಪ್ರಶ್ನೆ ಕಾಡ್ತಾ ಇದ್ರೆ, ಒಂದೆರಡು ದಿನಗಳಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಟಿಕೆಟ್ ದರ ಹೆಚ್ಚಳವಾಗುವುದು ಪಕ್ಕಾ ಅಂತ ಕೂಡ ಅನ್ನಿಸ್ತಾ ಇದೆ. 2014ರಿಂದ ಬಿಎಂಟಿಸಿ ಪ್ರಮಾಣ ಸದ್ಯದ ಮಟ್ಟಿಗೆ ಅದರ ಪ್ರಯಾಣ ದರವನ್ನ ಏರಿಕೆ ಕೂಡ ಮಾಡಿಲ್ಲ. 2020ರಿಂದ ಕೆಎಸ್ಆರ್ಟಿಸಿ, ವಾಯುವ್ಯ ಕಲ್ಯಾಣ ಸಾರಿಗೆ ನಿಗಮಗಳ ಪ್ರಯಾಣ ದರ ಪರಿಷ್ಕರಣೆ ಆಗಿಲ್ಲ. ಹೀಗಾಗಿ ಶಕ್ತಿ ಯೋಜನೆ ಬಳಿಕವೂ ಕೂಡ ತೀವ್ರ ಸಂಕಷ್ಟದಲ್ಲಿದ್ದಾವೆ ಸಾರಿಗೆ ನಿಗಮಗಳು. ಸದ್ಯ 15% 20% ಪ್ರಯಾಣ ದರ ಹೆಚ್ಚಳ ಮಾಡಲೇಬೇಕಾಗಿರುವುದು. ಸಾರಿಗೆ ನಿಗಮಗಳು ಈಗ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿವೆ.